ತರಬಾರಿ ಗದಗ ಜಿಲ್ಲೆಯಲ್ಲಿ ಈ ರಣ ಬಿಸಿಲಿಗೆ ಜನ ಹೈರಾಣಾಗಿ ಹೋಗಿದ್ದಾರೆ. ಒಂದು ಕಡೆಯಲ್ಲಿ ಈ ಸನ್ ಸ್ಟ್ರೋಕ್, ಹೀಟ್ ಸ್ಟ್ರೋಕ್ಗಳ ಪ್ರಕರಣಗಳ ಸಂಖ್ಯೆಗಳು ಕೂಡ ಹೆಚ್ಚಾಗ್ತಾ ಇದೆ. ಗದಗದ ಜಿಮ್ಸ್ನಲ್ಲಿ ಈಗ ವಿಶೇಷ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದ ಜೊತೆ ಜಿಮ್ಸ್ನ ಮೆಡಿಕಲ್ ಅಧೀಕ್ಷಕರಾಗಿರುವಂತಹ ವಿನಾಯಕ್ ಮಾತಾಡಿದ್ದಾರೆ. ಯಾವ ರೀತಿಯ ಸ್ಪೆಷಲ್ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ, ಏನ್ ಹೇಳ್ತಿದ್ದಾರೆ ಬನ್ನಿ ನೋಡೋಣ. ಈಗ ತಾಪಮಾನ ಜಾಸ್ತಿ ಆಗ್ತಾ ಇದೆ. 40 ರೀಚ್ ಆಗಿದ್ದೀವಿ ನಾವು ಆಲ್ರೆಡಿ. ಈ ಉತ್ತರ ಕರ್ನಾಟಕದಲ್ಲಿ ಎಸ್ಪೆಷಲಿ ಗದಗ, ಬಾಗಲಕೋಟೆ ಮತ್ತು ಗುಲ್ಬರ್ಗ, ರಾಯಚೂರು, ಯಾದಗಿರಿ ಇಲ್ಲೆಲ್ಲ ತಾಪಮಾನ ಜಾಸ್ತಿ. ನಾವು ಈ ತಾಪಮಾನದಿಂದ ನಮ್ಮನ್ನು ಯಾವ ರೀತಿ ರಕ್ಷಣೆ ಮಾಡ್ಕೋಬೇಕಂತಂದ್ರೆ, ಒಂದು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ ನಾವು ಹೊರಗಡೆ ಹೋಗಬಾರದು. ಮನೆಯಲ್ಲೇ ಇರಬೇಕು, ಇಲ್ಲ ಆಫೀಸಲ್ಲೇ ಇರಬೇಕು. ಆಮೇಲೆ ನಾವು ಜಾಸ್ತಿ ನೀರಿನ ಅಂಶ ತಗೋಬೇಕು. ನೀರಿನ ಅಂಶ ಅಂತಂದ್ರೆ ಈಗ ಶರ್ಬತ್ ಆಗಲಿ, ಇಲ್ಲ ಅಂತಂದ್ರೆ ಎಳ್ನೀರಾಗಲಿ, ಮಜ್ಜಿಗೆ ಆಗಲಿ, ನೀರಾಗಲಿ, ಇದನ್ನೆಲ್ಲ ಸೇವನೆ, ORS ಆಗಲಿ, ಇದನ್ನೇ ಸೇವನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಲವಣಾಂಶ ಮತ್ತು ನೀರಿನ ಅಂಶ ಕಡಿಮೆ ಆದಾಗ ನಮಗೆ ಡಿಹೈಡ್ರೇಷನ್ ಆಗ್ತೈತಿ. ಡಿಹೈಡ್ರೇಷನ್ ಜೊತೆಗೆ ಅದರಿಂದ ತಲೆನೋವು ಬರುತ್ತೆ, ವಾಂತಿ ಆಗ್ತದೆ, ಇಂಥವೆಲ್ಲ, ಮತ್ತು ಹೀಟ್ ಸ್ಟ್ರೋಕ್ ಆಗ್ತದೆ. ಇದನ್ನೆಲ್ಲ ತಡೆಗಟ್ಟೋದಕ್ಕೆ ನಾವು ಸರಳ ಕ್ರಮಗಳನ್ನು ಅನುಸರಿಸಿದ್ರೆ ನಮಗೆ ಯಾವುದೇ ತೊಂದರೆ ಆಗೋದಿಲ್ಲ. ಆಮೇಲೆ ಹೊರಗಡೆ ನಾವು ಹೋದಾಗ ಕ್ಯಾಪ್ ಹಾಕೊಂಡು ಹೋಗ್ಬೇಕು, ಆಮೇಲೆ ಕಾಟನ್ ಬಟ್ಟೆ ಹಾಕೊಂಡು ಹೋಗ್ಬೇಕು, ಬಿಗಿಯಾದ ಬಟ್ಟೆ ಹಾಕೊಂಡು ಹೋಗ್ಬಾರ್ದು, ಡಾರ್ಕ್ ಕಲರ್ಡ್ ಡ್ರೆಸ್ ಹಾಕೊಂಡು ಹೋಗ್ಬಾರ್ದು. ಇವನ್ನ ಕೆಲವೊಂದಿಷ್ಟು ಕ್ರಮಗಳನ್ನು ನಾವು ಅನುಸರಿಸಬೇಕು. ಅದ್ರ ಜೊತೆಗೆ ಹಣ್ಣನ್ನು ಜಾಸ್ತಿ ತಗೋಬೇಕ್ರಿ. ಹಣ್ಣು ಅಂತಂತಂದ್ರೆ ನಾವು ಕರ್ಬೂಜ ಆಗಲಿ, ಕಲ್ಲಂಗಡಿ ಆಗಲಿ, ಅಥವಾ ಹಣ್ಣಿನ ಜ್ಯೂಸ್ ಆಗಲಿ, ಇದನ್ನ ಸೇವನೆ ಮಾಡಿದ್ರೆ ನಮಗೆ ಬಿಸಿಲಿನ ತಾಪಮಾನದಿಂದ ನಮ್ಮ ದೇಹವನ್ನು ಆರೋಗ್ಯವಾಗಿ ಇಟ್ಕೋಬಹುದು. ಗದಗ ಜಿಲ್ಲೆಯಲ್ಲಿ ಈ ರಣ ಬಿಸಿಲಿಗೆ ಜನ ಹೈರಾಣಾಗಿ ಹೋಗಿದ್ದಾರೆ. ಒಂದು ಕಡೆಯಲ್ಲಿ ಈ ಸನ್ ಸ್ಟ್ರೋಕ್, ಹೀಟ್ ಸ್ಟ್ರೋಕ್ಗಳ ಪ್ರಕರಣಗಳ ಸಂಖ್ಯೆಗಳು ಕೂಡ ಹೆಚ್ಚಾಗ್ತಾ ಇದೆ. ಗದಗದ ಜಿಮ್ಸ್ನಲ್ಲಿ ಈಗ ವಿಶೇಷ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದ ಜೊತೆ ಜಿಮ್ಸ್ನ ಮೆಡಿಕಲ್ ಅಧೀಕ್ಷಕರಾಗಿರುವಂತಹ ವಿನಾಯಕ್ ಮಾತಾಡಿದ್ದಾರೆ. ಯಾವ ರೀತಿಯ ಸ್ಪೆಷಲ್ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ, ಏನ್ ಹೇಳ್ತಿದ್ದಾರೆ ಬನ್ನಿ ನೋಡೋಣ. ಈಗ ತಾಪಮಾನ ಜಾಸ್ತಿ ಆಗ್ತಾ ಇದೆ. 40 ರೀಚ್ ಆಗಿದ್ದೀವಿ ನಾವು ಆಲ್ರೆಡಿ. ಈ ಉತ್ತರ ಕರ್ನಾಟಕದಲ್ಲಿ ಎಸ್ಪೆಷಲಿ ಗದಗ, ಬಾಗಲಕೋಟೆ ಮತ್ತು ಗುಲ್ಬರ್ಗ, ರಾಯಚೂರು, ಯಾದಗಿರಿ ಇಲ್ಲೆಲ್ಲ ತಾಪಮಾನ ಜಾಸ್ತಿ. ನಾವು ಈ ತಾಪಮಾನದಿಂದ ನಮ್ಮನ್ನು ಯಾವ ರೀತಿ ರಕ್ಷಣೆ ಮಾಡ್ಕೋಬೇಕಂತಂದ್ರೆ, ಒಂದು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ ನಾವು ಹೊರಗಡೆ ಹೋಗಬಾರದು. ಮನೆಯಲ್ಲೇ ಇರಬೇಕು, ಇಲ್ಲ ಆಫೀಸಲ್ಲೇ ಇರಬೇಕು. ಆಮೇಲೆ ನಾವು ಜಾಸ್ತಿ ನೀರಿನ ಅಂಶ ತಗೋಬೇಕು. ನೀರಿನ ಅಂಶ ಅಂತಂದ್ರೆ ಈಗ ಶರ್ಬತ್ ಆಗಲಿ, ಇಲ್ಲ ಅಂತಂದ್ರೆ ಎಳ್ನೀರಾಗಲಿ, ಮಜ್ಜಿಗೆ ಆಗಲಿ, ನೀರಾಗಲಿ, ಇದನ್ನೆಲ್ಲ ಸೇವನೆ, ORS ಆಗಲಿ, ಇದನ್ನೇ ಸೇವನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಲವಣಾಂಶ ಮತ್ತು ನೀರಿನ ಅಂಶ ಕಡಿಮೆ ಆದಾಗ ನಮಗೆ ಡಿಹೈಡ್ರೇಷನ್ ಆಗ್ತೈತಿ. ಡಿಹೈಡ್ರೇಷನ್ ಜೊತೆಗೆ ಅದರಿಂದ ತಲೆನೋವು ಬರುತ್ತೆ, ವಾಂತಿ ಆಗ್ತದೆ, ಇಂಥವೆಲ್ಲ, ಮತ್ತು ಹೀಟ್ ಸ್ಟ್ರೋಕ್ ಆಗ್ತದೆ. ಇದನ್ನೆಲ್ಲ ತಡೆಗಟ್ಟೋದಕ್ಕೆ ನಾವು ಸರಳ ಕ್ರಮಗಳನ್ನು ಅನುಸರಿಸಿದ್ರೆ ನಮಗೆ ಯಾವುದೇ ತೊಂದರೆ ಆಗೋದಿಲ್ಲ. ಆಮೇಲೆ ಹೊರಗಡೆ ನಾವು ಹೋದಾಗ ಕ್ಯಾಪ್ ಹಾಕೊಂಡು ಹೋಗ್ಬೇಕು, ಆಮೇಲೆ ಕಾಟನ್ ಬಟ್ಟೆ ಹಾಕೊಂಡು ಹೋಗ್ಬೇಕು, ಬಿಗಿಯಾದ ಬಟ್ಟೆ ಹಾಕೊಂಡು ಹೋಗ್ಬಾರ್ದು, ಡಾರ್ಕ್ ಕಲರ್ಡ್ ಡ್ರೆಸ್ ಹಾಕೊಂಡು ಹೋಗ್ಬಾರ್ದು. ಇವನ್ನ ಕೆಲವೊಂದಿಷ್ಟು ಕ್ರಮಗಳನ್ನು ನಾವು ಅನುಸರಿಸಬೇಕು. ಅದ್ರ ಜೊತೆಗೆ ಹಣ್ಣನ್ನು ಜಾಸ್ತಿ ತಗೋಬೇಕ್ರಿ. ಹಣ್ಣು ಅಂತಂತಂದ್ರೆ ನಾವು ಕರ್ಬೂಜ ಆಗಲಿ, ಕಲ್ಲಂಗಡಿ ಆಗಲಿ, ಅಥವಾ ಹಣ್ಣಿನ ಜ್ಯೂಸ್ ಆಗಲಿ, ಇದನ್ನ ಸೇವನೆ ಮಾಡಿದ್ರೆ ನಮಗೆ ಬಿಸಿಲಿನ ತಾಪಮಾನದಿಂದ ನಮ್ಮ ದೇಹವನ್ನು ಆರೋಗ್ಯವಾಗಿ ಇಟ್ಕೋಬಹುದು. ಗದಗ ಜಿಲ್ಲೆಯಲ್ಲಿ ಈ ರಣ ಬಿಸಿಲಿಗೆ ಜನ ಹೈರಾಣಾಗಿ ಹೋಗಿದ್ದಾರೆ. ಒಂದು ಕಡೆಯಲ್ಲಿ ಈ ಸನ್ ಸ್ಟ್ರೋಕ್, ಹೀಟ್ ಸ್ಟ್ರೋಕ್ಗಳ ಪ್ರಕರಣಗಳ ಸಂಖ್ಯೆಗಳು ಕೂಡ ಹೆಚ್ಚಾಗ್ತಾ ಇದೆ. ಗದಗದ ಜಿಮ್ಸ್ನಲ್ಲಿ ಈಗ ವಿಶೇಷ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದ ಜೊತೆ ಜಿಮ್ಸ್ನ ಮೆಡಿಕಲ್ ಅಧೀಕ್ಷಕರಾಗಿರುವಂತಹ ವಿನಾಯಕ್ ಮಾತಾಡಿದ್ದಾರೆ. ಯಾವ ರೀತಿಯ ಸ್ಪೆಷಲ್ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ, ಏನ್ ಹೇಳ್ತಿದ್ದಾರೆ ಬನ್ನಿ ನೋಡೋಣ.
ಈಗ ತಾಪಮಾನ ಜಾಸ್ತಿ ಆಗ್ತಾ ಇದೆ. 40 ರೀಚ್ ಆಗಿದ್ದೀವಿ ನಾವು ಆಲ್ರೆಡಿ. ಈ ಉತ್ತರ ಕರ್ನಾಟಕದಲ್ಲಿ ಎಸ್ಪೆಷಲಿ ಗದಗ, ಬಾಗಲಕೋಟೆ ಮತ್ತು ಗುಲ್ಬರ್ಗ, ರಾಯಚೂರು, ಯಾದಗಿರಿ ಇಲ್ಲೆಲ್ಲ ತಾಪಮಾನ ಜಾಸ್ತಿ. ನಾವು ಈ ತಾಪಮಾನದಿಂದ ನಮ್ಮನ್ನು ಯಾವ ರೀತಿ ರಕ್ಷಣೆ ಮಾಡ್ಕೋಬೇಕಂತಂದ್ರೆ, ಒಂದು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ ನಾವು ಹೊರಗಡೆ ಹೋಗಬಾರದು. ಮನೆಯಲ್ಲೇ ಇರಬೇಕು, ಇಲ್ಲ ಆಫೀಸಲ್ಲೇ ಇರಬೇಕು. ಆಮೇಲೆ ನಾವು ಜಾಸ್ತಿ ನೀರಿನ ಅಂಶ ತಗೋಬೇಕು. ನೀರಿನ ಅಂಶ ಅಂತಂದ್ರೆ ಈಗ ಶರ್ಬತ್ ಆಗಲಿ, ಇಲ್ಲ ಅಂತಂದ್ರೆ ಎಳ್ನೀರಾಗಲಿ, ಮಜ್ಜಿಗೆ ಆಗಲಿ, ನೀರಾಗಲಿ, ಇದನ್ನೆಲ್ಲ ಸೇವನೆ, ORS ಆಗಲಿ, ಇದನ್ನೇ ಸೇವನೆ ಮಾಡಬೇಕಾಗತ್ತೆ. ಯಾಕಂದ್ರೆ ಲವಣಾಂಶ ಮತ್ತು ನೀರಿನ ಅಂಶ ಕಡಿಮೆ ಆದಾಗ ನಮಗೆ ಡಿಹೈಡ್ರೇಷನ್ ಆಗ್ತೈತಿ. ಡಿಹೈಡ್ರೇಷನ್ ಜೊತೆಗೆ ಅದರಿಂದ ತಲೆನೋವು ಬರುತ್ತೆ, ವಾಂತಿ ಆಗ್ತದೆ, ಇಂಥವೆಲ್ಲ, ಮತ್ತು ಹೀಟ್ ಸ್ಟ್ರೋಕ್ ಆಗ್ತದೆ. ಇದನ್ನೆಲ್ಲ ತಡೆಗಟ್ಟೋದಕ್ಕೆ ನಾವು ಸರಳ ಕ್ರಮಗಳನ್ನು ಅನುಸರಿಸಿದ್ರೆ ನಮಗೆ ಯಾವುದೇ ತೊಂದರೆ ಆಗೋದಿಲ್ಲ. ಆಮೇಲೆ ಹೊರಗಡೆ ನಾವು ಹೋದಾಗ ಕ್ಯಾಪ್ ಹಾಕೊಂಡು ಹೋಗ್ಬೇಕು, ಆಮೇಲೆ ಕಾಟನ್ ಬಟ್ಟೆ ಹಾಕೊಂಡು ಹೋಗ್ಬೇಕು, ಬಿಗಿಯಾದ ಬಟ್ಟೆ ಹಾಕೊಂಡು ಹೋಗ್ಬಾರ್ದು, ಡಾರ್ಕ್ ಕಲರ್ಡ್ ಡ್ರೆಸ್ ಹಾಕೊಂಡು ಹೋಗ್ಬಾರ್ದು. ಇವನ್ನ ಕೆಲವೊಂದಿಷ್ಟು ಕ್ರಮಗಳನ್ನು ನಾವು ಅನುಸರಿಸಬೇಕು. ಅದ್ರ ಜೊತೆಗೆ ಹಣ್ಣನ್ನು ಜಾಸ್ತಿ ತಗೋಬೇಕ್ರಿ. ಹಣ್ಣು ಅಂತಂತಂದ್ರೆ ನಾವು ಕರ್ಬೂಜ ಆಗಲಿ, ಕಲ್ಲಂಗಡಿ ಆಗಲಿ, ಅಥವಾ ಹಣ್ಣಿನ ಜ್ಯೂಸ್ ಆಗಲಿ, ಇದನ್ನ ಸೇವನೆ ಮಾಡಿದ್ರೆ ನಮಗೆ ಬಿಸಿಲಿನ ತಾಪಮಾನದಿಂದ ನಮ್ಮ ದೇಹವನ್ನು ಆರೋಗ್ಯವಾಗಿ ಇಟ್ಕೋಬಹುದು. ಗದಗ ಜಿಲ್ಲೆಯಲ್ಲಿ ಈ ರಣ ಬಿಸಿಲಿಗೆ ಜನ ಹೈರಾಣಾಗಿ ಹೋಗಿದ್ದಾರೆ. ಒಂದು ಕಡೆಯಲ್ಲಿ ಈ ಸನ್ ಸ್ಟ್ರೋಕ್, ಹೀಟ್ ಸ್ಟ್ರೋಕ್ಗಳ ಪ್ರಕರಣಗಳ ಸಂಖ್ಯೆಗಳು ಕೂಡ ಹೆಚ್ಚಾಗ್ತಾ ಇದೆ. ಗದಗದ ಜಿಮ್ಸ್ನಲ್ಲಿ ಈಗ ವಿಶೇಷ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದ ಜೊತೆ ಜಿಮ್ಸ್ನ ಮೆಡಿಕಲ್ ಅಧೀಕ್ಷಕರಾಗಿರುವಂತಹ ವಿನಾಯಕ್ ಮಾತಾಡಿದ್ದಾರೆ. ಯಾವ ರೀತಿಯ ಸ್ಪೆಷಲ್ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ, ಏನ್ ಹೇಳ್ತಿದ್ದಾರೆ, ಬನ್ನಿ ನೋಡೋಣ. ಈಗ ತಾಪಮಾನ ಜಾಸ್ತಿ ಆಗ್ತಾ ಇದೆ. 40 ರೀಚ್ ಆಗಿದ್ದೀವಿ ನಾವು ಆಲ್ರೆಡಿ. ಈ ಉತ್ತರ ಕರ್ನಾಟಕದಲ್ಲಿ ಎಸ್ಪೆಷಲಿ ಗದಗ, ಬಾಗಲಕೋಟೆ ಮತ್ತು ಗುಲ್ಬರ್ಗ, ರಾಯಚೂರು, ಯಾದಗಿರಿ ಇಲ್ಲೆಲ್ಲ ತಾಪಮಾನ ಜಾಸ್ತಿ. ನಾವು ಈ ತಾಪಮಾನದಿಂದ ನಮ್ಮನ್ನು ಯಾವ ರೀತಿ ರಕ್ಷಣೆ ಮಾಡ್ಕೋಬೇಕಂತಂದ್ರೆ, ಒಂದು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ ನಾವು ಹೊರಗಡೆ ಹೋಗಬಾರದು. ಮನೆಯಲ್ಲೇ ಇರಬೇಕು, ಇಲ್ಲ ಆಫೀಸಲ್ಲೇ ಇರಬೇಕು. ಆಮೇಲೆ ನಾವು ಜಾಸ್ತಿ ನೀರಿನ ಅಂಶ ತಗೋಬೇಕು. ನೀರಿನ ಅಂಶ ಅಂತಂದ್ರೆ ಈಗ ಶರ್ಬತ್ ಆಗಲಿ, ಇಲ್ಲ ಅಂತಂದ್ರೆ ಎಳ್ನೀರಾಗಲಿ, ಮಜ್ಜಿಗೆ ಆಗಲಿ, ನೀರಾಗಲಿ, ಇದನ್ನೆಲ್ಲ ಸೇವನೆ, ORS ಆಗಲಿ, ಇದನ್ನೇ ಸೇವನೆ ಮಾಡಬೇಕಾಗತ್ತೆ. ಯಾಕಂದ್ರೆ ಲವಣಾಂಶ ಮತ್ತು ನೀರಿನ ಅಂಶ ಕಡಿಮೆ ಆದಾಗ ನಮಗೆ ಡಿಹೈಡ್ರೇಷನ್ ಆಗ್ತೈತಿ. ಡಿಹೈಡ್ರೇಷನ್ ಜೊತೆಗೆ ಅದರಿಂದ ತಲೆನೋವು ಬರುತ್ತೆ, ವಾಂತಿ ಆಗ್ತದೆ,